ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ 19ನೇ ಕಂತಿನ ಹಣ ಆದರೆ 2,000 ರೂಪಾಯಿ ಇವತ್ತು ಬೆಳಗ್ಗೆ 10 ಗಂಟೆಯಿಂದನೇ ಜಮಾ ಆಗುತ್ತೆ. ಹೌದಾ ಸ್ನೇಹಿತರೆ, ಬೆಳಗ್ಗೆ 10 ಗಂಟೆಯಿಂದನೇ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ನಿಜವಾಗ್ಲೂ ಜಮಾ ಆಗುತ್ತಾ? ಯಾವ್ಯಾವ ಮಹಿಳೆಯರಿಗೆ 19ನೇ ಕಂತಿನ ಹಣ ಜಮಾ ಆಗಲಿದೆ ಮತ್ತು ಯಾವ ಜಿಲ್ಲೆಗಳಿಗೆ 19ನೇ ಕಂತಿನ ಹಣ ಜಮಾ ಆಗಲಿದೆ, ಇವೆಲ್ಲದರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ಪಕ್ಕಾ ಮಾಹಿತಿ ಆದರೆ ಸಿಗುತ್ತೆ. ಎಲ್ಲರೂ ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಕೊಟ್ಬಿಟ್ಟೇ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ 2,000 ರೂಪಾಯಿ ನಿಜವಾಗ್ಲೂ ಇವತ್ತು ಬೆಳಗ್ಗೆ 10 ಗಂಟೆಯಿಂದನೇ ಬರುತ್ತಾ ಅಂತ ನೀವು ಕೇಳುವುದಾದರೆ ಸ್ನೇಹಿತರೆ, ನಿಮ್ಮ ಪ್ರಶ್ನೆಗೆ ಈ ಒಂದು ವಿಡಿಯೋದಲ್ಲಿ ಉತ್ತರ ಸಿಗಲಿದೆ. ನೋಡಿ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿದೆ, ಮತ್ತೆ ಹೇಳುವ ಅವಶ್ಯಕತೆ ಏನಿಲ್ಲ. ಫೆಬ್ರವರಿ ತಿಂಗಳಿನ ಹಣ ನಿಮಗೆ ಇದುವರೆಗೂ 18ನೇ ಕಂತಿನವರೆಗೂ ಕೂಡ ಕರೆಕ್ಟಾಗಿ ಹಣ ಬಂದಿದೆ. ಗೃಹಲಕ್ಷ್ಮಿ ಯೋಜನೆ 19ನೇ ಕಂತಿನ ಹಣ ಅಂದರೆ ಫೆಬ್ರವರಿ ತಿಂಗಳಿನ ಹಣ. ಈಗ ಫೆಬ್ರವರಿ ತಿಂಗಳಿನ ಹಣ ನಿಜವಾಗ್ಲೂ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತಾ ಇವತ್ತು ಬೆಳಗ್ಗೆ 10 ಗಂಟೆಯಿಂದ ಅಂತ ನೀವು ಕೇಳೋದಾದರೆ ಸ್ನೇಹಿತರೆ, ಹೌದು ಜಮಾ ಆಗುತ್ತೆ. ಆದರೆ ಎಲ್ಲ ಮಹಿಳೆಯರಿಗೂ ಹಣ ಜಮಾ ಆಗಲ್ಲ. ಯಾವ್ಯಾವ ಜಿಲ್ಲೆಯ ಮಹಿಳೆಯರಿಗೆ ಹಣ ಜಮಾ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡುತ್ತೇನೆ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಫೆಬ್ರವರಿ ತಿಂಗಳದು ನಿಮಗೆ ಆಲ್ರೆಡಿ ಮಾರ್ಚ್ನಲ್ಲಿ ಹಣ ಬಂದು ಜಮಾ ಆಗಬೇಕಿತ್ತು. ಹಣ ಆದರೆ ಜಮಾ ಆಗಲಿಲ್ಲ, ಓಕೆನಾ. ಈಗ ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಹಣ ಜಮಾ ಮಾಡ್ತೀವಿ ಅಂತ ಸಚಿವೆ ಆದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಧ್ಯಮದವರ ಮುಂದೆ ಒಂದು ಸ್ಪಷ್ಟನೆ ಆದರೆ ಕೊಟ್ಟಿದ್ದಾರೆ. ಹಣಕಾಸು ಇಲಾಖೆಯಿಂದ 2,500 ಕೋಟಿ ಆದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ವರ್ಗಾವಣೆ ಆಗಿದೆ. ಆದರೆ ಅವರು DBT ಮುಖಾಂತರ ನಿಮಗೆ ನಿಮ್ಮ ಖಾತೆಗಳಿಗೆ ಹಣವನ್ನು DBT ಮುಖಾಂತರ ಪುಷ್ ಮಾಡಿ ನಿಮಗೆ ಹಣ ಜಮಾ ಮಾಡ್ತಾರಂತೆ. ಇದು ಸಚಿವೆ ಆದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿಕೆ. 2ನೇ ವಾರದಲ್ಲಿ ಬರುತ್ತೆ ಅಂತ ಹೇಳಿದ್ರು. ಈಗ ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನೂ ಬಂದಿಲ್ಲ. ಇವತ್ತು ದಿನಾಂಕ ಬಂದ್ಬಿಟ್ಟು ಏಪ್ರಿಲ್ 15. ಇನ್ನೂ ಹಣ ಆದರೆ ಬಂದಿಲ್ಲ. ಯಾಕೆ ಬಂದಿಲ್ಲ ಅಂದರೆ ಸ್ವಲ್ಪ ಕೆಲವೊಂದು ಬದಲಾವಣೆ ಆದರೆ ಮಾಡಿದ್ದಾರೆ. 19ನೇ ಕಂತಿನಲ್ಲಿ 3 ಹಂತದಲ್ಲಿ ಹಣವನ್ನು ಜಮಾ ಮಾಡ್ತಾರಂತೆ. 1ನೇ ಹಂತ ಮತ್ತು 2ನೇ ಹಂತ ಮತ್ತು 3ನೇ ಹಂತ, ಈ ರೀತಿಯಾಗಿ 3 ಹಂತದಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಲಿದೆ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು ಸ್ನೇಹಿತರೆ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆ ಹಣ ನಿಮಗೆ 3 ಹಂತದಲ್ಲಿ ಹಣ ಜಮಾ ಆಗುತ್ತಂತೆ. ಆದರೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಯಾವಾಗ ಹಣ ಜಮಾ ಆಗಲಿದೆ? 19ನೇ ಕಂತಿನ 2ನೇ ವಾರದಲ್ಲಿ ಜಮಾ ಮಾಡಿಬಿಡ್ತೀವಿ ಅಂತ ಹೇಳಿದರು. ಈಗ ಯಾವಾಗ ಹಣ ಬಂದು ಜಮಾ ಮಾಡ್ತಾರೆ? ಹಾಗಾದರೆ ಈಗ ನಮಗೆ 1ನೇ ಹಂತದಲ್ಲಿ ಬರುತ್ತಾ ಅಥವಾ 2ನೇ ಹಂತದಲ್ಲಿ ಬರುತ್ತಾ ಅಥವಾ 3ನೇ ಹಂತದಲ್ಲಿ ಬರುತ್ತಾ, ಯಾವ ಜಿಲ್ಲೆಗಳಿಗೆ ಬರುತ್ತೆ ಏನು ಅನ್ನುವಂಥದ್ದನ್ನು ಎಲ್ಲ ಪ್ರಶ್ನೆಗಳಿಗೂ ನಿಮ್ಮಲ್ಲಿ ಕಾಡ್ತಾನೆ ಇರುತ್ತೆ. ಮೊದಲು ಅಂತಿರುತ್ತೆ ನೋಡಿ ಸ್ನೇಹಿತರೆ, ಕರ್ನಾಟಕದಲ್ಲಿರುವಂತಹ 31 ಜಿಲ್ಲೆಯ ಫಲಾನುಭವಿಗಳಿಗೂ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಲಿದೆ. ಆದರೆ 1ನೇ ಹಂತದಲ್ಲಿ 40 ಲಕ್ಷ ಫಲಾನುಭವಿಗಳಿಗೆ, 2ನೇ ಹಂತದಲ್ಲಿ 40 ಲಕ್ಷ ಫಲಾನುಭವಿಗಳಿಗೆ, ಹಾಗೆ 3ನೇ ಹಂತದಲ್ಲಿ ಇನ್ನು ಉಳಿದಿರುವಂತಹ ಫಲಾನುಭವಿಗಳಾದರೆ ಹಣ ಜಮಾ ಬರುತ್ತೆ ಅಂತ. ಇನ್ನು ಮೊದಲೇ ಹಂತದಲ್ಲಿ ಹಣ ಏನು ಜಮಾ ಆಗುತ್ತೆ ಅಂದರೆ ಇವತ್ತು ಬೆಳಗ್ಗೆ 10 ಗಂಟೆಯ ಮೇಲೆ ಜಮಾ ಆಗುತ್ತೆ. ಹಣ ನಿಮಗಾದರೂ ಬರಬಹುದು, ನಿಮ್ಮ ಮನೆಯ ಪಕ್ಕದವ್ರಿಗಾದರೂ ಬರಬಹುದು, ಇಲ್ಲ ನಿಮ್ಮ ನೆಂಟರಿಗೆ ಯಾರಿಗಾದರೂ ಬರಬಹುದು, ಯಾರಿಗಾದರೂ ಹಣ ಬರಬಹುದು. ನಿಮಗೆ ಮೊದಲೇ ಹಂತದಲ್ಲಿ ಬರುತ್ತೆ ಅಂತ ಯಾರ ಒಂದು ಕೈಯಲ್ಲಿ ಹೇಳೋಕ್ಕಾಗಲ್ಲ. ನಿಮ್ಮ ಲಕ್ಕು, ನಿಮ್ಮ ಅದೃಷ್ಟ ಮೇಲೆ ನಿಮಗೆ ಮೊದಲೇ ಹಂತದಲ್ಲಿ ಹಣ ಬರಬಹುದು, ಇಲ್ಲ ಅಂದರೆ 2ನೇ ಹಂತದಲ್ಲಿ ಬರಬಹುದು, ಇಲ್ಲ ಅಂದರೆ 3ನೇ ಹಂತದಲ್ಲಿ ಬರಬಹುದು. ಆದ್ದರಿಂದ ಈಗ ಬೆಳಗ್ಗೆ 10 ಗಂಟೆಯ ಮೇಲೆ ನೀವು ಯಾರ್ಯಾರು ಈ ಒಂದು ವಿಡಿಯೋನ ನೋಡಿರ್ತೀರೋ, ನೀವು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸ್ಬೇಕಾಗ್ತದೆ. ನಿಮಗೆ ಏನಾದರೂ ಹಣ ಬಂದಿದ್ದರೆ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಹಣ ಬಂದಿದೆ ಅಂತ ಹೇಳಿ. ಇಲ್ಲ ಅಂದರೆ ಒಂದು ವೇಳೆ ಹಣ ಬಂದಿಲ್ಲ ಅಂದರೆ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಹಣ ಬಂದಿಲ್ಲ ಅಂತ ಹೇಳಿ. ಇದು ತುಂಬಾ ಇಂಪಾರ್ಟೆಂಟ್. 19ನೇ ಕಂತಿನ ಹಣ ಬಂದಿದ್ದರೆ ಅಂತೂ ಪಕ್ಕಾ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳಿ. ಬಂದಿಲ್ಲ ಅಂದರೂ ಕೂಡ ಎಲ್ಲರಿಗೂ ಗೊತ್ತಾಗುತ್ತೆ ಯಾರ್ಯಾರಿಗೆ ಹಣ ಬಂದಿಲ್ಲ ಅಂತ. ಆದ್ದರಿಂದ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಈ ರೀತಿಯಾದಂಥ ಗೃಹಲಕ್ಷ್ಮಿ 19ನೇ ಕಂತಿನ ಹಣದ ಬಗ್ಗೆ ಅಪ್ಡೇಟ್ಸ್ ಬಂದಿತ್ತು, ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದ್ದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.